ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಅಮ್ಮ ಮನೆಗೆ ಬಂದಿದ್ದೆ. ಇಲ್ಲಿ ITI ಲೇಔಟ್ ಹತ್ರ 80 ಫೀಟ್ ರೋಡ್ ಅಂತಾರಲ್ಲ ಅದು. ಸೊ ನೋಡಿ, ಈ 80 ಫೀಟ್ ರೋಡ್ ಹತ್ರ ಇಲ್ಲಿ ಬಂದ್ಬಿಟ್ಟು ರಾಮ್ ಭವನ್ ಮೆಡಿಕಲ್ಸ್ ಇದೆ. ರಾಮ್ ಭವನ್ ಮೆಡಿಕಲ್ ಸ್ಟೋರ್. ಅದು ಕೆಳಗಡೆನೇ ಒಂದು ಏನಂತಾರೆ ಚಾಟ್ ಪಾಯಿಂಟ್ ಇದೆ. ಚಾಯ್ ಸ್ಟೋರೀಸ್ ಅಂತ ಒಂದು ಫುಡ್ ಪಾಯಿಂಟ್ ಇದೆ. ಇಲ್ಲಿ ಬಂದ್ಬಿಟ್ಟು ನಾನು ನನ್ನ ತಮ್ಮ ಬಂದಿದ್ವಿ ಈವ್ನಿಂಗ್ ಟೈಮಲ್ಲಿ ಚಿಲ್ ಔಟ್ ಮಾಡೋಣ ಅಂತಂದ್ಬಿಟ್ಟು. ಸಖತ್ತಾಗಿದೆ ಆ್ಯಂಬಿಯನ್ಸು ಮತ್ತು ಕಾಸ್ಟು ಎಲ್ಲನೂ ತುಂಬ ಚೆನ್ನಾಗಿದೆ. ಅದು ಹೇಗಿತ್ತು, ನಾವೇನೇನು ತಿಂದ್ವಿ ಎಲ್ಲ ವೀಡಿಯೋನ ತೋರಿಸ್ತೀನಿ. ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ. ಸೊ ಇದೇನೇ ರಾಮದೇವ್ ಮೆಡಿಕಲ್. ಸಾರಿ, ನಾನು ಸ್ಟಾರ್ಟಿಂಗಲ್ಲಿ ರಾಮ್ ಭವನ್ ಮೆಡಿಕಲ್ಸ್ ಅಂದ್ಬಿಟ್ಟೆ. ಈ ರಾಮದೇವ್ ಮೆಡಿಕಲ್ಸ್ ಕೆಳಗಡೆ ಚಾಯ್ ಸ್ಟೋರೀಸ್ ಅಂತ ರೀಸೆಂಟಾಗಿ ಓಪನ್ ಮಾಡಿದ್ದಾರೆ ಈ ಫುಡ್ ಪಾಯಿಂಟ್ನ. ನಾನು ನನ್ನ ಬ್ರದರ್ ಇಬ್ಬರೂ ಹೋಗಿದ್ವಿ. ಆ್ಯಂಬಿಯನ್ಸೇ ತುಂಬ ಫ್ರೆಂಡ್ಲಿ ಆಗಿತ್ತು. ಎಲ್ಲರೂ ಅವ್ರು ಏನು ಗೊತ್ತಾ, ಎಲ್ಲ ಫ್ರೆಂಡ್ಸು ಫ್ಯಾಮಿಲಿ ಯಾರು ಬೇಕಾದರೂ ಹೋಗ್ಬೋದು, ಚಿಲ್ ಔಟ್ ಮಾಡ್ಬೋದು. ತುಂಬ ಚೆನ್ನಾಗಿತ್ತು ಆ್ಯಂಬಿಯನ್ಸು. ಮತ್ತು ಕಾಸ್ಟ್ ನೋಡಿದ್ರೆ ಮಾತ್ರ ನೀವು ನಂಬೋದೇ ಇಲ್ಲ. ಅಂಡರ್ 50 ರುಪೀಸ್ ಎಲ್ಲ ಇರೋದು. ಎಲ್ಲ ಐಟಮ್ಸ್ ಕೂಡ ಅಂಡರ್ 50 ರುಪೀಸ್ ಅಷ್ಟೇ. ತುಂಬ ಚೆನ್ನಾಗಿತ್ತು ಎಲ್ಲನೂ. ನಾವೇನೇನು ಆರ್ಡ್ರ್ ಮಾಡಿದ್ವಿ, ಏನೇನು ತಿಂದ್ವಿ ಎಲ್ಲ ತೋರಿಸ್ತೀನಿ ನಾನು. ಸೊ ನೋಡಿ, ಇದು ಆ್ಯಂಬಿಯನ್ಸ್ ಎಷ್ಟು ಚೆನ್ನಾಗಿದೆ, ಎಷ್ಟು ಕೂಲಾಗಿದೆ. ಒಳಗಡೆನೂ ಸೀಟಿಂಗ್ ಇದೆ, ಆಚೆ ಕೂಡ ಸೀಟಿಂಗ್ ಇದೆ. ನಮಗೆ ನಾವು ಎಲ್ಲಿ ಬೇಕಾದ್ರೂ ಕೂತ್ಕೋಬೋದು. ಪೋಸ್ಟರ್ಸ್ ಎಲ್ಲ ನೋಡ್ತಿದ್ರೆ ಒಂಥರ ಮೆಮೊರೀಸ್ ಥರ ಕ್ರಿಯೇಟ್ ಆಗುತ್ತೆ. ಫ್ರೆಂಡ್ಸ್ ಜೊತೆ ಬರೋದು ಆ ಥರ ಎಲ್ಲ ಕೂಲಾಗಿತ್ತು. ಆ್ಯಕ್ಚುಲಿ ಹೇಳಬೇಕಂದ್ರೆ ಆ ವೆದರ್ಗೆ ಅದು ಆ್ಯಂಬಿಯನ್ಸು ತುಂಬಾ ಕರೆಕ್ಟಾಗಿ ಆ್ಯಪ್ಟ್ ಆಗಿತ್ತು ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಇನ್ನೊಂದು ಎಂಟ್ರೆನ್ಸ್ ಇದೆ. ಅಲ್ಲಿ ನಾವು ಬಂದಿದ್ದೊಂದು ಎಂಟ್ರೆನ್ಸ್, 2 ಎಂಟ್ರೆನ್ಸ್ ಕೂಡ ಇದೆ. ನಾವು ಆ ಚೇರ್ ಮೇಲೆ ಕೂತಿದ್ದು. ಸೊ ನೋಡಿ, ಇಲ್ಲಿತ್ತು ವರ್ಡ್. ಇದು ನೋಡ್ಬಿಟ್ಟು ನಂಗೆ ತುಂಬ ಇಷ್ಟ ಆಗೋಯಿತು. ಕಾಫಿ ಈಸ್ ಆಲ್ವೇಸ್ ಎ ಗುಡ್ ಐಡಿಯಾ ಅಲ್ವಾ. ಇದೆಲ್ಲ ಪೋಸ್ಟರ್ಸ್ ನೋಡ್ತಿದ್ರೆ ನಮ್ಮ ಕಾಲೇಜ್ ಡೇಸ್ ಎಲ್ಲ ಮೆಮೊರೀಸ್ ರೀಕ್ರಿಯೇಟ್ ಆಗುತ್ತೆ ಆ ಥರ. ಸೊ ಇಲ್ಲಿ ಕೂತಿದ್ವಿ ನಾನು, ನನ್ನ ತಮ್ಮ ಇಬ್ಬರೂ ಸಹ. ಮೆನು ತೋರಿಸ್ತೀನಿ ನಿಮಗೇ ನೋಡಿ. ಒಂದೊಂದು ಐಟಮ್ಮು ಎಷ್ಟು ಕಮ್ಮಿ ಇದೆ ಅಂತ ಅಂದ್ಬಿಟ್ಟು. ಎಷ್ಟು ಕಮ್ಮಿ, 20 ರುಪೀಸಿಂದ ಸ್ಟಾರ್ಟ್ ಆಗ್ತಾಯಿದೆ. ಎಕ್ಸ್ಟ್ರಾ ಚೀಸ್ ಬೇಕು ಅಂದರೆ ನಿಮ್ಗೆ 10 ರುಪೀಸ್ ಅಷ್ಟೇ ನಿಮಗೆ ಆಗ್ತಿರೋದು. ನೋಡಿ, ಇಲ್ಲಿ ಟೀ ಎಲ್ಲ 12 ರುಪೀಸ್. ಸೊ ಎಷ್ಟು ಕಮ್ಮಿ ಬೆಲೆ ಇತ್ತು ಅಂತಂದರೆ ಅದಕ್ಕಂತ ನಾವು ಟೇಸ್ಟ್ ಚೆನ್ನಾಗಿಲ್ಲ ಅಂತ ಮಾತ್ರ ಹೇಳಲ್ಲ. ಕ್ವಾಂಟಿಟಿ ಕ್ವಾಲಿಟಿ ವಾಸ್ ಆಲ್ಸೋ ಗುಡ್. ಇದು ಪೆರಿ ಪೆರಿ ಮ್ಯಾಗಿ ಆರ್ಡ್ರ್ ಮಾಡಿದ್ವಿ. ಆಮೇಲೆ ಪನ್ನೀರ್ ವಿತ್ ಚೀಸ್ ಸ್ಯಾಂಡ್ವಿಚ್. ಆಬ್ವಿಯಸ್ಲಿ ಸ್ಯಾಂಡ್ವಿಚ್ ಅಂದ್ರೇ ಚೀಸ್ ನನಗೆ, ಅದಕ್ಕೆ ಪನ್ನೀರ್ ಈಸ್ ಮೈ ಆಲ್ ಟೈಮ್ ಫೇವ್ರೇಟ್. ಅದಕ್ಕೋಸ್ಕರ ಪನ್ನೀರ್ ಆ್ಯಂಡ್ ಚೀಸ್ ಮಸ್ಟ್. ಆ ಸ್ಯಾಂಡ್ವಿಚ್ ಆರ್ಡ್ರ್ ಮಾಡಿದ್ವಿ. ಕೆಚಪ್ ಕಾಂಪ್ಲಿಮೆಂಟ್ರಿ ಕೊಟ್ಟಿದ್ದರು. ಆಮೇಲೆ ಫ್ರೆಂಚ್ ಫ್ರೈಸ್. ಅದು ಸ್ಪೆಷಲ್ ಫ್ರೆಂಚ್ ಫ್ರೈಸ್ ಏನಂದರೆ ಪೆರಿ ಪೆರಿ. ನೋಡಿ, ಆ ಕ್ವಾಂಟಿಟಿ ಎಷ್ಟು ಕೊಟ್ಟಿದ್ದಾರೆ ನೋಡಿ. ಆಲ್ಮೋಸ್ಟ್ ಅದು 29 ರುಪೀಸ್ ಏನೋ ಇತ್ತು ಫ್ರೈಸು. ಅದಕ್ಕೆ ಇಷ್ಟೊಂದು ಕೊಟ್ಟಿದ್ದು ನಿಜವಾಗ್ಲೂ ವರ್ತು. ಮತ್ತು ಟೇಸ್ಟು ಕ್ರಿಸ್ಪಿಯಾಗಿತ್ತು. ಇದು ನನ್ನ ತಮ್ಮ ಫಸ್ಟ್ ಟೇಸ್ಟ್ ಮಾಡ್ದ ಮ್ಯಾಗಿನ. ಪೆರಿ ಮ್ಯಾಗಿ ಸ್ಟಿಕ್ಕಿ ಅಂತೆಲ್ಲ ಏನಿರಲಿಲ್ಲ, ಬಿಸಿ ಬಿಸಿಯಾಗಿ ಚೆನ್ನಾಗಿತ್ತು. ಫ್ರೆಂಚ್ ಫ್ರೈಸ್ ಟ್ರೈ ಮಾಡಲೇಬೇಕಲ್ವ. ಆಬ್ವಿಯಸ್ಲಿ ನಾವು ಈ ಥರ ಫುಡ್ ಪಾಯಿಂಟ್ಗೆಲ್ಲ ಹೋದಾಗ ಫ್ರೆಂಚ್ ಫ್ರೈಸ್ ಅಂತೂ ಆರ್ಡ್ರ್ ಮಾಡ್ತೀವಿ. ಏನೋ ಯಾವತ್ತೋ ಒಂದಿನ ಹೆಲ್ತ್ ಕಾನ್ಷಿಯಸ್ ಎಲ್ಲ ಇಲ್ಲದೇ ನೀವು ಅದೆಲ್ಲ ಟ್ರೈ ಮಾಡ್ಬೋದು, ಏನಾಗಲ್ಲ. ಸಖತ್ ಕ್ರಿಸ್ಪಿಯಾಗಿತ್ತು ಫ್ರೆಂಚ್ ಫ್ರೈಸು. ಮತ್ತು ನಮ್ಗೆ ಆವಾಗಲೇ ಮಾಡಿಕೊಟ್ರು, ಯಾವುದು ಸ್ಟಾಕ್ ಇಟ್ಟು ನಮಗೆ ಮಾಡಿಕೊಟ್ಟಿಲ್ಲ. ಇದು ಬಂದ್ಬಿಟ್ಟು ಪನ್ನೀರ್ ಚೀಸ್ ಸ್ಯಾಂಡ್ವಿಚ್ಚು. ತುಂಬ ಟೇಸ್ಟಿಯಾಗಿತ್ತು. ನಾನು ಕೆಚಪ್ ಹಾಕ್ಕೊಂಡು ತಿಂದೆ. ನಾನು ನನ್ನ ತಮ್ಮ ಇಬ್ಬರು ಏನೇನು ತೊಗೊಂಡಿದ್ವಿ ಎಲ್ಲ ಶೇರ್ ಮಾಡ್ಕೊಂಡು ತಿಂದ್ವಿ. ಬಿಕಾಸ್ ಶೇರಿಂಗ್ ಈಸ್ ಕೇರಿಂಗ್. ಬಿಕಾಸ್ ಆವಾಗಲೇ ನಾನೇನು ತಿಂದು ನಾನೇನು ಆರ್ಡ್ರ್ ಮಾಡಿದ್ನೋ ಅದನ್ನು ನನ್ನ ತಮ್ಮ ಟೇಸ್ಟ್ ಮಾಡ್ಬೋದು, ಅವನೇನು ಆರ್ಡ್ರ್ ಮಾಡಿದ್ನೋ ಅದನ್ನು ನಾನು ಟೇಸ್ಟ್ ಮಾಡ್ಬೋದಲ್ವಾ. ನೋಡಿ, ಮ್ಯಾಗಿ ತಿನ್ನೋಣ ಅಂತ ಆಸೆಲಿ ತೊಗೊಂಡ್ರೆ ಇಷ್ಟು ದೊಡ್ಡ ಮ್ಯಾಗಿ ಬಂತು. ಅದನ್ನು ಕಟ್ ಮಾಡಿ ಆಮೇಲೆ ನಾನು ಅದನ್ನು ಟೇಸ್ಟ್ ಮಾಡಿದೆ. ಸಕ್ಕತ್ತಾಗಿತ್ತು. ಸ್ವಲ್ಪ ಸ್ಪೈಸಿ, ಜಾಸ್ತಿ ಏನಲ್ಲ. ಸ್ಪೈಸಿ ಅಂದರೆ ಲಿಟಲ್ ಅಷ್ಟೇ, ಜಾಸ್ತಿ ಸ್ಪೈಸಿ ಏನಿಲ್ಲ. ಚೆನ್ನಾಗಿತ್ತು, ಬಿಸಿ ಬಿಸಿಯಾಗಿತ್ತು. ಆಮೇಲೆ ಇದೊಂದು ಸ್ಪೆಷಲ್ ಐಟಮ್ ಏನಂದರೆ ಕಾಫಿ. ಆ ವೆದರ್ಗೆ ಕಾಫಿ ಈಸ್ ಮಸ್ಟ್. ಅದರಲ್ಲೂ ಸ್ಪೆಷಲ್ ಏನಂದರೆ ನನ್ನ ಫೇವ್ರೆಟ್ ಚಾಕ್ಲೇಟ್ ಕಾಫಿ. ಇನ್ನೂ ಸ್ಪೆಷಲ್ ಅಂತಂದರೆ ಈ ಕಪ್ಪಲ್ಲಿ ಕೊಟ್ಟಿದ್ದು ಮಟ್ಕ ವಾಟೆವರ್, ತುಂಬ ಚೆನ್ನಾಗಿತ್ತು. ಆ ಸ್ಯಾಂಡ್ವಿಚ್ ಇಷ್ಟ ಆಯ್ತಲ್ವ ನಮಗೆ, ಪನ್ನೀರ್ ವಿತ್ ಚೀಸ್. ಅದ್ರ ಜೊತೆಗೇ ಅದಿಷ್ಟ ಆದಮೇಲೆ ಇನ್ನೊಂದು ಸ್ಯಾಂಡ್ವಿಚ್ ಆರ್ಡ್ರ್ ಮಾಡಿದ್ವಿ.
ಇನ್ನೊಂದು ಹೊಸ ಟ್ರೈ ಮಾಡೋಣ ಅಂತ ಗೋಲ್ಡನ್ ಕಾರ್ನ್ ವಿತ್ ಚೀಸ್, ಅಗೇನ್ ಚೀಸ್ ಈಸ್ ಮಸ್ಟ್, ಅದೂ ಸಖತ್ತಾಗಿತ್ತು. ಪನ್ನೀರ್ ವಿತ್ ಚೀಸ್ ಆ್ಯಂಡ್ ಕಾರ್ನ್ ವಿತ್ ಚೀಸ್ ಎರಡೂ ಚೆನ್ನಾಗಿತ್ತು. ಈ ಕಾಫಿ ಎಷ್ಟು ಇಷ್ಟ ಆಯಿತು ಅಂದರೆ ಲಾಸ್ಟ್ ಡ್ರಾಪ್ ಕೂಡ ಬಿಟ್ಟಿಲ್ಲ, ನಾನು ಅಷ್ಟು ಕುಡ್ದು ಖಾಲಿ ಮಾಡಿಬಿಟ್ಟೆ. ಸೊ ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಬಂದು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು, ಅವ್ರಿಗೆಲ್ಲ ಟ್ರೀಟ್ ಕೊಡ್ಬೋದು. ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.